ನಮ್ಮ ಹೆಸರು ಹುಸೇನ್ ಪಾಷಾ ಅಂತೇಳಿ ಸರ್. ನಾನು ಗ್ಯಾರಂಟಿ ಅನುಷ್ಠಾನ ಸಮಿತಿ ಸದಸ್ಯ ಮತ್ತು ಕಾಂಗ್ರೆಸ್ ಕಾರ್ಯಕರ್ತ. ಸರ್ ಏನು ಸಮಸ್ಯೆ ಏನಾಗಿದೆ ಸರ್? ಸಮಸ್ಯೆ ಅನ್ನೋದೇನಿಲ್ಲ ಸರ್. ನಮ್ಮ ಮಾನವಿ ಬ್ಲಾಕ್ ಕಾಂಗ್ರೆಸ್ನಲ್ಲಿ ಆಯಿತು ಮತ್ತು ಗ್ಯಾರಂಟಿ ಅನುಷ್ಠಾನ ಇದು ಸಮಿತಿಯಲ್ಲೇ ಆಯಿತು. ಅವೆಲ್ಲ ಶಿಷ್ಟಾಚಾರಗಳು ಪಾಲನೆ ಆಗ್ತಾ ಇಲ್ಲ. ಸುಮ್ಮನೆ ಅದೇನಪ್ಪ ಅಂದರೆ ತಮಗೆ ಬೇಕಿದ್ದವ್ರಿಗೆ ತಮ್ಮ ಇಷ್ಟ ಆದವ್ರಿಗೆಲ್ಲ ಇದು ಮಾಡೋದು, ಎಲ್ಲಿ ಬೇಕಲ್ಲಿ ಸೇರಿಸೋದು, ಸ್ಟೇಜ್ಗಳ ಮೇಲೆ ಏರಿಸೋದು. ಮತ್ತು ಫ್ಲೆಕ್ಸ್ಗಳಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಂದರೆ ಅದು ಸರ್ಕಾರದಿಂದ ನಾಮನಿರ್ದೇಶನ ಆಗಿರೋ ಸಮಿತಿ. ಆ ಸಮಿತಿಯಲ್ಲಿ ತಮ್ಮ ಇಷ್ಟವಾದವ್ರನ್ನ, ತಮ್ಮ ಸಂಬಂಧಿಕರನ್ನು, ತನ್ನ ಸ್ನೇಹಿತರನ್ನು ಹಾಕಿ ಅದು ಮತ್ತು ರಾಜ್ಯಾಧ್ಯಕ್ಷರು ಮತ್ತು ಜಿಲ್ಲಾಧ್ಯಕ್ಷರನ್ನು ಬಿಟ್ಟಿರ್ತಾರೆ ಅವರು. ಅದು ಕೇಳಕ್ಕೆ ಹೋದರೆ ಇಲ್ಲಪ್ಪ ಬೇಕಿದ್ರೆ ರಾಜೀನಾಮೆ ಕೊಡೋ ವಿಚಾರ ಮಾತಾಡ್ತಾರೋ. ನಾವು ರಾಜೀನಾಮೆ ಕೊಡ್ತೀನಿ ಸರ್ ಅಂದ್ರೂ ರಾಜೀನಾಮೆ ಕೊಟ್ಟುಬಿಡಪ್ಪ ಅಂತ ಕೇಳ್ತಾರೆ. ಅದೇ ರೀತಿ ಏನಂತಪ್ಪ ಅಂದರೆ ನಾವು ಬ್ಲಾಕ್ ಅಧ್ಯಕ್ಷರು, ನಾನು ಸುಮಾರು ನಮ್ಮ ಫ್ಯಾಮಿಲಿ ಬಂದು ನಮ್ಮ ತಂದೆಯವ್ರ ಕಾಲದಿಂದ ಅಂದರೆ ಬಸವರಾಜೇಶ್ವರಿ ರೀಡ್ಲಿಂದ ನಮ್ಮ ತಂದೆಯವ್ರು ಕಾಂಗ್ರೆಸ್ ಪಕ್ಷದಲ್ಲಿ ದುಡ್ಕೊಂಡು ಬಂದವರ. ಮತ್ತು 1984-85 ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಸೇವಾದಳದಲ್ಲಿದ್ದು ಆ ಟೈಮ್ನಲ್ಲಿರುವಂಥ ಜಗನ್ನಾಥ್ ಡಾಕ್ಟರ್ ಸಾಹೇಬರು, LF ಖಾನು ಮತ್ತು ಹಬೀಬ್ ಸಾಬ್ ಅಂತೇಳಿ ಕೌನ್ಸಿಲರ್ ಇದ್ದರು, ಇಬ್ರಾಹಿಂ ಖಾನ್ ಅಂತೇಳಿ ಕೌನ್ಸಿಲರ್ ಇದ್ದರು. ಅವ್ರ ಜೊತೆಗೆಲ್ಲ ನಾವು ಓಡಾಡಿ ಕೆಲಸ ಮಾಡಿದ್ವಿ. ಅದು ಬಸವಂತಪ್ಪ ಅವ್ರ ಜೊತೆಗೆಲ್ಲ ಕೆಲಸ ಮಾಡಿದ್ವಿ. ಆದರೆ ನಾವು ಇವತ್ತಿನವರೆಗೆ ಕೆಲಸ ಮಾಡ್ಕೊಂಡೇನು ಬಂದು ನಮ್ಗೆ ಇವತ್ತು ಯಾವುದೇ ಆಸೆ ಆಕಾಂಕ್ಷೆ ಇಲ್ಲ ನಮ್ಗೆ. ನಾವು ಪಕ್ಷ ಮತ್ತು ಬೋಸ ಸಾಹೇಬರ ನಂಬಿಕೆ ಮೇಲೆ ನಾವು ಕೆಲಸ ಮಾಡ್ಕೊಂಡು ಬಂದೀವಿ. ಅದನ್ನು ಇವತ್ತಿಗೂ ಮಾಡಕತ್ತೀವಿ. ಆದರೆ ಇವ್ರೇನಪ್ಪ ಅಂದರೆ ಇವು ಪಾರ್ಶಾಲಿಟಿ ಮಾಡ್ತಾ ಇದಾರಲ್ಲ. ಯಾರು ಇಬ್ಬರು ಅಧ್ಯಕ್ಷರು, ಅದು ಅಂದರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ನನಗೆ ಎಲ್ಲಿಯೂ ಫೋಟೋ ಕನೆಕ್ಟ್ ಹಚ್ಚಂಗಿಲ್ಲ. ಅವರು ಯಾರು ಬ್ಲಾಕ್ ಕಾಂಗ್ರೆಸ್ ಅಬ್ದುಲ್ ಗಫೂರ್ ಸಾಬ್ ಅಂತೇಳಿ ಎಲ್ಲಿಯೂ ನಂದು ಒಂದು ಫೋಟೋ ಹಾಕಂಗಿಲ್ಲ ಅಲ್ಲಿ ಫ್ಲೆಕ್ಸ್ನಲ್ಲಿ. ನಾನು ಆ ಲೆಕ್ಕ ನೋಡಿದ್ರೆ ಮಾನವಿ ಪಟ್ಟಣದಲ್ಲಿ ನಾನು ಮೊದಲನೇ ಮನೆ ನಂದು. ಯಾಕೆ ಕಾಂಗ್ರೆಸ್ ಪಕ್ಷಕ್ಕೆ ಸೀನಿಯಾರಿಟಿಗಪ್ಪ ಅಂದರೆ ನಂದು ಮೊದಲನೇ ಮನೆ. ಯಾಕೆ ಬಸವರಾಜೇಶ್ವರಿ ಕಾಲಿನಿಂದ ಹಿಡಿದು ಇವತ್ತಿನವರೆಗೂ ನಮ್ಮ ಅಪ್ಪವ್ರದ್ದು ಹಿಡಿದ್ರು ನಾನು ದುಡ್ತೀನಿ. ಅದೇ ಮತ್ತು ಬೋಸ ಸಾಹೇಬರ ಜೊತೆಗೆ ನಮ್ಮ ಅಪ್ಪರನ್ನು ಸಿನ್ಸಿಯರಾಗಿ ದುಡಿದಾರ. ನಾವು ಇವತ್ತಿನವರೆಗೂ ದುಡ್ದೀವಿ. ಇವ್ರು ಯಾರು ನಮಗೆ ಎಲ್ಲಿಯೂ ಗಣನೆ ತಗೊಂತಿಲ್ಲ. ಅಲ್ಲ ಸರ್, ಈಗ ನಿಮ್ಮನ್ನ ಪರಿಗಣಿಸಲ್ಲ ಅಂತಂದ್ರೆ ಏನು ಸರ್? ಈಗ ಅಂದ್ರೆ ನಿಮ್ಮನ್ನ ತಿರಸ್ಕಾರ ಮಾಡ್ತಾ ಇದಾರೆ, ರಾಜೀನಾಮೆ ಕೂಡ ಅಂತ ಹೇಳ್ತಾ ಇದಾರ? ಇಲ್ಲ ಸರ್, ಅವರು ಮಾಡೋ ಉದ್ದೇಶ ಏನಪ್ಪ ಅಂದ್ರೆ ನಾವು ಅಲ್ಲಿ ಇರಬಾರ್ದು ಅನ್ನೋದೊಂದು ಉದ್ದೇಶ. ನಿಮ್ ಈ ರೀತಿ ಅನ್ನೋರು ಯಾರು? ಅದು ಜವಾಬ್ದಾರಿ ಸ್ಥಾನದಲ್ಲಿ ಇದ್ದವರೇ ಮಾಡ್ಬೇಕು ಸರ್. ಯಾರಂದ್ರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ಬೋದು, ಮತ್ತೆ ನಮ್ಮ ಅನುಷ್ಠಾನ ಸಮಿತಿ ಅಧ್ಯಕ್ಷರಾಗಿರ್ಬೋದು. ಅವರು ಬಿ ಕ್ಯಾಮ್ರೇಶಪ್ಪನವರು ಏನೋ ಕಾರಣಕ್ಕೆ ನಾವು ಏನನ್ನ ಹೇಳಿದ್ರೆ ಅದೆಲ್ಲ ಮಾತಾಡಲ್ಲ. ನಾವು ಜನರ ಸಮಸ್ಯೆಗಳಿರೋ ಸರ್ ಅದು ಏನು ಮಾತಾಡಲ್ಲ. ನಮ್ಮ ಗೌರವಧನ ಬಂದಿಲ್ಲ ಅಂದ್ರೆ ತಾವು ಕೇಳಲ್ಲ. ಅದು ನಾವು ಈಗ ಆಫೀಸ್ ಐತೆ ಸರ್, ಆಫೀಸ್ನಲ್ಲಿ ನಾವು ಒಂದು ಕಂಪ್ಯೂಟರ್ ಏನೋ ಫಿಟ್ ಮಾಡಿಸಿ ನಾವು ಯಾರು ಜನರು ಬರ್ತಾರ ಸಮಸ್ಯೆಗಳು ಕಂಡಿಡಮ್ ಸರ್, ಅದಕ್ಕೆ ಪರಿಹಾರ ತಗೊಳಂದ್ರೆ ಅದು ಏನು ಮಾತಾಡಂಗಿಲ್ಲ ಅವರು ಬಿ ಕ್ಯಾಮ್ರೇಶಪ್ ಸಾಹೇಬರು. ಈ ರೀತಿ ಆದ್ರೆ ಮತ್ತೆ ಜನರಿಗೆ ಗ್ಯಾರಂಟಿ ಯೋಜನೆ ತಲುಪೋದು ಯಾವಾಗ ಸರ್? ಇದೆಲ್ಲ ಬಡವರಿಗೆ ತಲುಪೋದು ಯಾವಾಗ? ಸರ್ಕಾರ ಹೇಳೋದೇನು? ಇಲ್ಲಿ ಮಾನವಲ್ಲಿ ಯಾಕೆ ಈ ರೀತಿ ವ್ಯವಸ್ಥೆ ಇದೆ? ಆದಷ್ಟು ಮಟ್ಟಿಗೆ ನಾವೇನಪ್ಪ ಅಂದ್ರೆ ಸರ್, ಇದ್ದ ಸದಸ್ಯರಲ್ಲಿ ನಾನಾಯ್ತು, ಮಹಾಬಳೇಶ್ ಗೌಡ ಆಯ್ತು, ಕನಕಪ್ಪ ಯಾದವ್ ಆಯ್ತು, ಇಂಥ ಎಲ್ಲ ಹಲವಾರು ಕೊತ್ನಾಳದವ್ರು ಆಯ್ತು, ಹಲವಾರು ಜನ ಕಲಿತು ಸಮಸ್ಯೆಗಳು ತಗೊಂಡ್ ಬರಾಕತ್ತೀವಿ. ಅಂದ್ರೆ ನಮ್ಗ ವ್ಯವಸ್ಥೆಗಳಿಲ್ಲ. ಯಾಕಂದ್ರೆ ನಾವು ಯಾರಾದ್ರೂ ಹಳ್ಳಿಯಿಂದ ಬಂದ್ರಪ್ಪ ಅಂದ್ರೆ ಇಂಥಲ್ಲಿ ಬರ್ರಮ್ಮ ಅಂತ ಹೇಳಕ್ಕೆ ಒಂದು ನಮ್ಮ ತಲೆ ಇದೊಂದು ಜಾಗ ಇಲ್ಲ. ಅವ್ರಿಗೆ ಹೇಳ್ತೀವಿ ಸರ್. ಈಗ ಮೊನ್ನೆ ತಾನೇ ಒಂದು ಟೇಬಲ್ ಒಂದು ಚೇರ್ ಹಾಕ್ಯಾರ, ಅಲ್ಲಿ ಒಂದು ಕಂಪ್ಯೂಟರ್ ಬೇಕು. ಈ ಕಂಪ್ಯೂಟರ್ ಇಲ್ಲ, ಅಲ್ಲಿ ಏನ್ ಸಮಸ್ಯೆ ಇದು ಮಾಡಕ್ಕೆ ಅದೇನಿಲ್ಲ. ಇವತ್ತಿನವರೆಗೆ ನಮ್ಗೊಂದು ID ಕಾರ್ಡ್ ಇಲ್ಲ. ಸೊ ಅಧ್ಯಕ್ಷರು ಮಾತ್ರ ಅವ್ರೇನು ಗೌರವಧನ ತಗೊಳ್ತಾರಿಲ್ಲ ಗೊತ್ತಿಲ್ಲ. ನಮ್ಗಂತೂ ಇವತ್ತಿನವರೆಗೆ ₹1 ಗೌರವಧನ ಮುಟ್ಟಿಲ್ಲ. ಹಿಂಗಾದ್ರೆ ಹೆಂಗ ಸರ್? ಮತ್ತೆ ನೀವು ಗ್ಯಾರಂಟಿ ಯೋಜನೆ ಸದಸ್ಯರಿದ್ರಿ, ಈ ರೀತಿಯಾಗಿದೆ. ನೀವು ರಾಜೀನಾಮೆ ಕೊಡೋದಕ್ಕೆ ನಿರ್ಧಾರ ಏನು ಸರ್? ಕಾರಣ ಏನು? ಏನಾದ್ರು ಒಂದ್ರೆ ಬೇಸತ್ ಬಿಟ್ರೆ ಯಾರಾದ್ರೂ ನಿಮ್ಮನ್ನ ಕಡೆಗಣಿಸ್ತಾ ಇದಾರ ಅಥವಾ ಏನೋ ಅವಮಾನ ಮಾಡಿದಾರ? ಇಲ್ಲ ಸರ್, ನಮ್ದು ಬೇಸಲಿಕ್ಕೆ ಏನು ಕಾರಣ ಇಲ್ಲ, ಅವಮಾನ ಆಗೋದಕ್ಕೆ ಕಾರಣ ಇಲ್ಲ. ಶಿಷ್ಟಾಚಾರ ಇಲ್ಲದ ಜಾಗದಲ್ಲಿ ನಾವು ಕೆಲಸ ಮಾಡೋದ್ರಿಂದ ಅರ್ಥ ಇಲ್ಲ. ಯಾವ ರೀತಿ ಸರ್ ಶಿಷ್ಟಾಚಾರ ಅಂತ? ಶಿಷ್ಟಾಚಾರ ಅಂದ್ರೆ ಬ್ಯಾನರ್ ನಲ್ಲಿ, ಈಗ ನಾವು ಅನುಷ್ಠಾನ ಸಮಿತಿ ಬ್ಯಾನರ್ ನಲ್ಲಿ ತಮ್ಮ ಮನಸ್ಸಿಗೆ ಬಂದವ್ರಿಗೆಲ್ಲ ಪಕ್ಷಾಂತರಿಗಳಿಗೆ ತಮ್ಮ ಫ್ರೆಂಡ್ ಸರ್ಕಲ್ನಾಗ ಅಂತವ್ರಿಗೆಲ್ಲ ಫೋಟೋ ಹಾಕಿದ್ರೆ ಅದು ಹಾಕಿದ್ದಲ್ಲ. ರಾಜ್ಯಾಧ್ಯಕ್ಷನ ಫೋಟೋ ಇಲ್ಲ, ಮತ್ತೆ ಜಿಲ್ಲಾಧ್ಯಕ್ಷನ ಫೋಟೋ ಇಲ್ಲ. ಇದಕ್ಕೆ ನಮ್ಮ ಶಿಷ್ಟಾಚಾರ ಉಲ್ಲಂಘನೆ ಆದಂಗೆ ಅಲ್ಲ ಸರ್. ನೀವು ಕೇಳಿದ್ರ? ಪ್ರಶ್ನೆ ಮಾಡಿದ್ರ? ನಾವು ಪ್ರಶ್ನೆ ಮಾಡ್ತೀವಿ ಸರ್. ಅವರು ನಮ್ಗೆ ಏನ್ ಮಾಡಕ್ಕಿಲ್ಲ. ಅವರು ಅಧ್ಯಕ್ಷ ಸ್ಥಾನದಲ್ಲಿ ಅದಾರ, ಅವ್ರೇನ್ ಮಾತಾಡ್ತಾರೆ? ಬಿ ಕ್ಯಾಮ್ರೇಶಪ್ ಸಾಹೇಬರು. ಅಲ್ಲ, ಈಗ ನೀವು ಸದಸ್ಯರಿಗೆ ಪ್ರಶ್ನೆ ಮಾಡಿದ್ರೆ ಉತ್ತರ ಕೊಡ್ಬೇಕಲ್ವಾ? ಇಲ್ಲ ಅದು ಮಿಸ್ ಆಗ್ಯದಪ್ಪ, ಯಾರಿಗೂ ಹೇಳಿದ್ದಪ್ಪ. ಈಗ ನಿಮ್ ನಿರ್ಧಾರ ಏನು ಸರ್? ಈಗ ನಮ್ದು ನೋಡಿ ಸರ್, ನಮಗ ಶಿಷ್ಟಾಚಾರ ಇಲ್ಲ ಅಂತಲ್ಲಿ ನಾವು ಕೆಲಸ ಮಾಡಕ್ ನಮ್ ಕೈಲಿ ಆಗಲ್ಲ. ಯಾಕಂದ್ರೆ ನಾವು ಮೊದಲಿಂದನೂ ಕೆಲಸ ಫಸ್ಟ್ ಇದ್ದಾಯ್ತು, ಬೋಸ ಜೊತೆಗೆ ಕೆಲಸ ಮಾಡಿದ್ದು ನಾವು ಸಿಸ್ಟಮ್ ಮೇಲೆ ಕೆಲಸ ಮಾಡ್ಕೊಂಡು ಬಂದ್ವಿ. ಯಾವ ನಿಷ್ಠೆಲಿಂದ ಕೆಲಸ ಮಾಡೋದಕ್ಕೆ ಎಷ್ಟು ನಿಷ್ಠೆಲಿಂದ ಕೆಲಸ ಮಾಡೋದು ಮಾಡ್ಕೊಂಡಿವಿ ಸರ್ ನಾವು. ಅಲ್ಲ ಸರ್, ಈ ರೀತಿ ಇದಾದ್ರೆ ಈಗ ಒಂದು ವೇಳೆ ನಿಮ್ಮನ್ನು ಪರಿಗಣಿಸ್ತಾ ಇಲ್ವಾ ಅಥವಾ ನಿಮಗೆ ಗೌರವ ಇಲ್ವಾ ಈ ಕಾಂಗ್ರೆಸ್ ಪಕ್ಷದಲ್ಲಿ? ಅಲ್ಲ, ಗೌರವ ಇದೇ ಇಲ್ಲ ಅನ್ನೋದಕ್ಕೆ ಎರಡನೇ ಮಾತು ಸರ್. ಈ ಸಿಸ್ಟಮ್ ಏನಾದ್ರು ಅದಕ್ಕೆ ನಡವಳಿಕೆ ಇಲ್ಲ ಸರ್.
ಮತ್ತೆ ಹಿಂಗಾದ್ರೆ ಹೆಂಗ್ ಸರ್ ಮತ್ತೆ ಈ ರೀತಿ ಆದ್ರೆ? ಈಗ ಅವರು ಮುಂದಿನ ದಿನಗಳು ನಾವು ಓದ್ತೀವಿ. ನಾವು ನಿನ್ನೆ ಹೋಗಿ ನಾನು ಗೋತ್ರ ಸಾಹೇಬ್ಗೆ ನನ್ನ ಕೈಲಿ ಆಗಲ್ಲ ಸರ್, ಇದು ಈ ರೀತಿ ಇದೆ, ನನ್ನ ಕೈಲಿ ಆಗಲ್ಲ ಅಂದರೆ ಅವ್ರು ಏನಂದ್ರೆ ಅಂದರೆ ನಮ್ಮ ಒಳ್ಳೆತನ, ನಾವು ಅವ್ರು ನಮ್ಮ ಹಿತೈಷಿಗಳು ನಾವು ಅವ್ರು ಏನಂದ್ರೆ ಅಂದರೆ ಇಲ್ಲಪ್ಪ ಬೇಡ ನಾನು ಮಾತಾಡ್ತೀನಿ ಆಮೇಲೆ ಅಂತ ಹೇಳಿದ್ರು. ನಾನು ಡಿಸೈಡ್ ಆಗಿಬಿಟ್ಟಿದ್ದೀನಿ ಸರ್. ಏನಂದ್ರೆ ನಾನು ಇದು ಪಕ್ಷದ ಕೆಲಸ ಬೇಡ, ಬೇಕಿದ್ರೆ ಬೋಸರಾಜ್ ಸಾಹೇಬ್ರ ಮನೆ ಕೆಲಸ ಏನಾದರೂ ಇರಲಿ, ವೈಯಕ್ತಿಕ ಕೆಲಸ ಏನಾದರೂ ಇರಲಿ ಮಾಡಬೇಕು. ಪಕ್ಷದ ಕೆಲಸ ಮಾಡೋದ್ರಿಂದ ನೀವು ಶಿಷ್ಟಾಚಾರ ಸರಿಯಾಗಿಲ್ಲ, ಇಲ್ಲಿ ಮಾನವೀಯ ಶಿಸ್ತು ಪಾಲನೆ ಇಲ್ವಾ ಅಂತ ಹೇಳ್ತಾ ಇದ್ದಾರೆ. ಅದೇ ಸರ್, ಯಾರು ಬೇಕಾದ್ರೂ ಸ್ಟೇಜಿಗೆ ಬರ್ತಾರೆ ಸರ್. ಸಿಎಂ ಪ್ರೋಗ್ರಾಮ್ ಇದ್ದೊತ್ತಾಗ ಯಾರೋ ಏರ್ಕೊಂಡ್ಬಿಡ್ತಾರ, ಇನ್ನೊಬ್ಬ ಮೀಟಿಂಗ್ ಇದ್ದೊತ್ತಲ್ಲಿ ಯಾರೋ ಬಂದು ಮುಂದೆ ನಿಂತು ಬಿಡ್ತಾರ, ಇನ್ನೊಂದು ಯಾರೋ ಮಿನಿಸ್ಟರ್ ಬಂದೊತ್ತಾಗ ಯಾರೋ ಮುಂದೆ ಬಂದ್ಬಿಡ್ತಾರ. ಫೋಟೋದಲ್ಲಿ ಯಾರು ಇರಬೇಕು, ಎಂತ ಇರಬೇಕು, ಅಲ್ಲಿ ಬ್ಯಾನರ್ಗೆ ಫೋಟೋ ಯಾವ ರೀತಿ ಮಾಡಬೇಕು, ರಾಜ್ಯದ ನಾಯಕರು ಯಾವ ರೀತಿ ತಗೋಬೇಕು, ಜಿಲ್ಲಾ ನಾಯಕರಿಗೆ ಯಾವ ರೀತಿ ತಗೋಬೇಕು, ಇವೆಲ್ಲ ಹೊತ್ತಲ್ಲಿ ಏನ್ ಸಿಸ್ಟಮೇ ಇಲ್ಲ. ಮತ್ತೆ ಈ ರೀತಿ ಆದ್ರೆ ಹೆಂಗ್ ಸರ್ ಮುಂದಿನ ದಿನಗಳಲ್ಲಿ? ನನಗೆ ಏನಿಲ್ಲ ಸರ್, ಸೌಕಾರಕ್ಕೂ ಗುಸ್ಸ ಆಯ್ತು ನೌಕರ್ ಚೋಣ, ನೌಕರ್ಗೂ ಗುಸ್ಸ ಆಯ್ತು ನೌಕರಿ ಚೋಣ. ನಮ್ಗೆ ಸಿಟ್ಟು ಬಂತು, ನಮ್ಗೆ ಅಲ್ಲಿ ನಡೆಯೋದು ನಾವು ಸರ್ಕೊಂಡ್ಬಿಟ್ಟು